ಇಲ್ಲಿವರೆಗೂ ನಮ್ಮ ಡಾಕ್ಟರ್ ವೀರೇಶ್ ಪಾಟೀಲ್ ಸರ್ ಹೇಳ್ದಂಗೆ ನಾವೆಲ್ಲರೂ ಸೇರಿ ಈ ಸರಿನೂ ಕೂಡ ನಮ್ಮ ಎಸ್ ಪಾಟೀಲ್ ನಡವಿ ಸಾಹೇಬ್ರ ಬರ್ತ್ಡೇವನ್ನು ಅದ್ದೂರಿಯಿಂದ ಆಚರಣೆ ಮಾಡಬೇಕಂತ ಹೇಳಿ ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ. ಆದ್ರೆ ಸೈಬರ್ ತಾಲಿ ಈ ವಿಷಯ ಮುಟ್ಟಿದಾಗ ಅವ್ರು ಏನಂದ್ರು, ಒಟ್ಟ ಬರ್ತ್ಡೇನೇ ಬೇಡ ಅಂತ ಅಂದರು. ಯಾವುದೇ ರೀತಿ ಬರ್ತ್ಡೇ ಆಚರಣೆ ಮಾಡ್ಕೊಳ್ಳೋದಿಲ್ಲ, ನಾವು ಮಾಡಕ್ಕೆ ಹೋಗಬೇಡ್ರಿ ಅಂತ ಅನ್ನೋ ಮಾತಂದ್ರು. ಯಾಕಪ್ಪ ಅಂದರೆ ಈ ಬರಗಾಲ ಇರೋದ್ರ ಸರ್ ಹೇಳಿದರು, ನಾವು ರೈತ ಮೋರ್ಚೆ ಅಧ್ಯಕ್ಷರಾಗಿ ರೈತರಿಗೆ ಸಂಕಷ್ಟದಾಗದಾರ, ಇಂಥ ಟೈಮ್ದಾಗ ನಾವು ಏನಾರ ಬರ್ತ್ಡೇ ಮಾಡ್ಕೊಳ್ಳೋದು ಸರಿ ಆಗೋದಿಲ್ಲ. ಅದಕ್ಕೆ ಎಲ್ಲರೂ ಇದು ಒಂದ್ಸರಿ ಸಹಕಾರ ಕೊಡ್ರಿ, ಮುಂದೆ ಮಳೆ ಬೆಳೆ ಸರಿಯಾಗಿ ಚಲೋ ಇದ್ದಾಗ ಅದ್ದೂರಿಯಾಗಿ ರೈತರಿಗೆ ಉಪಯೋಗ ಆಗುವಂಥದ್ದು ಒಂದು ಕಾರ್ಯಕ್ರಮ ಮಾಡ್ತೀವಿ. ಅವಾಗ ಒಟ್ಟರು ಕೂಡಿ ಒಳ್ಳೆಯ ರೀತಿಯಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದು ನನ್ನ ಮಾತು ಸಾಹೇಬರು ಹೇಳಿದರು. ಅದಕ್ಕೆ ವಿಚಾರ ಮಾಡಿದಾಗ ಎಲ್ಲ ಇಲ್ಲಿ ಕುಂತಂತ ಎಲ್ಲ ಹಿರಿಯರು ಅದು ಸೂಕ್ತ ಅನಿಸಿತ್ತು. ಅದ್ರ ಸಲುವಾಗಿ ಹಂಗೆ ಬಿಡೋದು ಬೇಡ, ಅಟ್ಲೀಸ್ಟು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಳ್ಳೋದು. ನೆಕ್ಸ್ಟ್ ಸಾಹೇಬ್ರಂಗೆ ಆಗ ಹೇಳಿದ್ರಲ್ಲ, ಹಾಸ್ಪಿಟ್ಲ್ಗೆ ಹೋಗಿ ಹಣ್ಣು ಹಂಪಲ ಕೊಡೋದು, ಮುಂದೆ ಕಾರ್ಮಿಕರಿಗೆ ಒಂದು ಅಲ್ಪೋಪಹಾರದ ವ್ಯವಸ್ಥೆ ಮಾಡೋದು, ಇಷ್ಟು ಕಾರ್ಯಕ್ರಮ ಅವತ್ತು ಇಟ್ಕೊಂಡಿವೆ. ಮತ್ತು ಗಿಡ ನೆಡೋದು, ಇಷ್ಟೆಲ್ಲ ಕಾರ್ಯಕ್ರಮ ಇರ್ತಾವೆ. ಆದರೆ ವೇದಿಕೆ ಕಾರ್ಯಕ್ರಮ ಆಗಲಿ ಅದ್ದೂರಿಯಾಗಿ ಯಾವುದೇ ಕಾರ್ಯಕ್ರಮ ಇರುವುದಿಲ್ಲ. ಅದೇ ವಿಷಯವಾಗಿ ತಮ್ಮ ಮಾಧ್ಯಮ ಮುಖಾಂತರ ಎಲ್ಲರಿಗೂ ಈ ವಿಷಯವನ್ನು ಪ್ರಸಾರ ಮಾಡಬೇಕಂತ ಕೇಳ್ಕೊಂಡು ನನ್ನ